ಬಾಸು ಬರ್ದಿಟ್ಕೊಳ್ಳಿ, ಇನ್ನೊಂದು 1000 crore ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ವಾ ಎಂಥ ಟ್ರೈಲರ್ ಗುರು, ಎಂಥ ಟ್ರೈಲರ್. ಫಿದಾ ಆಗೋದೆ, ಮಾತ್ರ ಫಿದಾ ಆಗೋದೆ. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ ಸರ್. ಇಂಥ ಪ್ರಾಡಕ್ಟ್ನ ಒಂದೇ ಒಂದು ವರ್ಷದಲ್ಲಿ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಜೋಕ್. ಸೊ ಇದರಲ್ಲಿ ಕ್ಯಾಸ್ಟಿಂಗ್ ಕ್ರೇಜಿಯಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ರುಕ್ಮಿಣಿ ವಸಂತ ಆಗಿರ್ಬೋದು. ಆಲ್ಸೋ ಯಾರ್ಯಾರೆಲ್ಲ ಇದರಲ್ಲಿದ್ದರಲ್ವ ಪಾರ್ಟ್ 2 ಅಲ್ಲಿ ಅವರು ಕೂಡ ಈ ಮೂವಿಲಿದ್ದಾರೆ. ಸೊ ಅವ್ರನ್ನ ಹೆಂಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗಂತೂ ಐಡಿಯಾ ಇಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋದಾದರೆ ವಿಜುವಲ್ಸ್ ಒಂದೊಂದು ಡೈಮಂಡ್ ಇದ್ದಾಗಿದೆ. ಎಂಥ ವಿಜುವಲ್ಸ್ ಅಂತೀರಾ? ಸೊ ವಿಜಯ್ ಕಿರ್ಗಂದೂರ್ ಅಂತೂ ಮನ ಬಿಚ್ಚಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ, ಕ್ರೇಜಿಯಾಗಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ವಿಜುವಲ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬರೋದಾದರೆ ನಮ್ಮ ಅಜನೀಶ್ ಲೋಕೇಶ್ ಅವರ ಮ್ಯೂಸಿಕ್ ಏನು ಬಾರಿಸಿದ್ದಾರೆ ಗುರು. ಸೈಲೆಂಟಾಗಿ ಬಿ ಜಿ ಎಮ್ಮು ಎಲಿವೇಶನ್ ಕೊಡ್ತಾ ಹೋಗುತ್ತೆ. ನನಗಂತೂ ಬಿ ಜಿ ಎಮ್ ತುಂಬಾ ಇಷ್ಟ ಆಯಿತು. ಫ್ರಮ್ ಸ್ಟಾರ್ಟಿಂಗ್ ಟೀಸರಿಂದ ಹಿಡಿದು ಟ್ರೈಲರ್ವರೆಗೂ ಅಜನೀಶ್ ಲೋಕನಾಥ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದರೆ ಮೂವಿಯ ಸ್ಟೋರಿ ಹಳೆ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಹಾಗೆ ದೈವ ಹೆಂಗೆ ಅಲ್ಲಿ ಸೃಷ್ಟಿ ಆಯಿತು ಅಂತ ಮೂವಿ ಸ್ಟೋರಿ ಇದೆ. ಆಲ್ಸೋ ಮೂವಿ ಟೈಟ್ಲಲ್ಲೇ ಇರೋ ಹಾಗೆ ಕಾಂತಾರ ದಿ ಲೆಜೆಂಡ್. ಸೊ ಆ ಲೆಜೆಂಡ್ ಹೆಂಗೆ ಬಾರ್ನ್ ಆದ ಅನ್ನೋದೇ ಮೂವಿ ಸ್ಟೋರಿ. ನಾನಂತೂ ಈ ಮೂವಿಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಫಿಂಗರ್ಸ್ ಕ್ರಾಸ್ಡ್, ಮೂವಿ ಅಂತೂ ಸಖತ್ತಾಗಿರುತ್ತೆ ಅಂತ ನನಗೆ ಈಗಲೇ ಅನಿಸ್ತಾ ಇದೆ. ರಿಷಬ್ ಶೆಟ್ಟಿ ಅವ್ರಿಗೆ 2 ವರ್ಷಕ್ಕೆ ಫಲ ಸಿಗಲೇಬೇಕು. ಸೊ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಏನು ಅನಿಸ್ತು? ನನಗಂತೂ ಕನ್ನಡ ಇಂಡಸ್ಟ್ರಿ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಇನ್ ದಿಸ್ ಅಕ್ಟೋಬರ್, ನವಂಬರ್ ಆ್ಯಂಡ್ ಡಿಸೆಂಬರ್ ಮಂತ್ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?